ಸಿಂಪಲ್ ಆಗಿ ಒಂದು ವಿಷಯ, ವಿಶ್ವಾಮಿತ್ರರು ಯಾರಂತ ತಿಳಿಯೋಣ. ಪ್ರಾಚೀನ ಭಾರತದ ಅತ್ಯಂತ ಪೂಜ್ಯ ಋಷಿಗಳು ಅಥವಾ ಋಷಿಗಳಲ್ಲಿ ಒಬ್ಬರು. ವಿಶ್ವಾಮಿತ್ರ 7 ಬ್ರಹ್ಮ ಋಷಿಗಳಲ್ಲಿ ಒಬ್ಬರು. ಇದು ನಿಮ್ಮೆಲ್ಲರ ನೆಚ್ಚಿನ ಚಾಮುಂಡೇಶ್ವರಿ ಆಡಿಯೋಸ್. ಹಿಂದೂ ಸಂಪ್ರದಾಯದ ಪ್ರಕಾರ ಅವರು ಗಾಯತ್ರಿ ಮಂತ್ರ ಸೇರಿದಂತೆ ಋಗ್ವೇದದ ಮಂಡಲ 3ರ ಬಹುಪಾಲು ಬರೆದಿದ್ದಾರೆ. ತನ್ನ ರಾಜ್ಯ ಮತ್ತು ರಾಜಸ್ಥಾನಮಾನವನ್ನು ತ್ಯಜಿಸುವ ಮೊದಲು ಬ್ರಹ್ಮರ್ಷಿ ವಿಶ್ವಾಮಿತ್ರ ರಾಜನಾಗಿದ್ದನು. ಹೀಗಾಗಿ ಅವರು ರಾಜಶ್ರೀ ಅಥವಾ ರಾಜಋಷಿ ಎಂಬ ಬಿರುದನ್ನು ಉಳಿಸಿಕೊಂಡರು. ವಿಶ್ವಾಮಿತ್ರರು ಒಬ್ಬ ಪ್ರಾಚೀನ ರಾಜರಾಗಿದ್ದರು. ಕುಶ ಎಂಬ ವಂಶಸ್ಥರು ಆಗಿದ್ದರು ಇವರು. ಹಾಗಾಗಿ ಅವರನ್ನು ಕೌಶಿಕ ಎಂದು ಕೂಡ ಕರೆಯಲ್ಪಟ್ಟಿತು. ಇವರು ಕನೌಜ್ ಕನ್ನಕುಬ್ಜರ ರಾಜರು ಆಗಿದ್ದರು. ಹಾಗೆ ಇವರು ಧೀರ ಯೋಧರಾಗಿದ್ದರು. ಕುಶ ಎಂಬುವ ರಾಜನ ಮೊಮ್ಮಗರು ಇವರು. ವಿಶ್ವಾಮಿತ್ರ ಋಷಿಯು ಭಗವಾನ್ ಶ್ರೀರಾಮನ ಗುರುವು ಕೂಡ ಆಗಿದ್ದರಂತೆ. ಗದಿ ಎಂಬುವವರು ವಿಶ್ವಾಮಿತ್ರನ ತಾಯಿ. ಇದು ವೇದಗಳಲ್ಲಿ, ಮಹಾಭಾರತದಲ್ಲಿ ಹಾಗೂ ಪುರಾಣಗಳಲ್ಲಿ. ಗೂಗಲ್ನಲ್ಲಿ ಕುಶನಾಭ ಅವರ ತಂದೆ ಹಾಗೂ ತಾಯಿ ಸತ್ಯವತಿ ಎಂದು ತಿಳಿದು ಬಂದಿದೆ. ಮೇನಕೆಯು ಅವರ ತಪಸ್ಸನ್ನು ಸಂಪೂರ್ಣವಾಗಿ ಮುರಿದ ಕಾರಣದಿಂದಾಗಿ ಅವರಿಬ್ಬರು ನಿಜವಾದ ಪ್ರೀತಿಯಿಂದಿದ್ದರು ಹಾಗೂ ಅವರಿಗೆ ಜನಿಸಿದ ಮಗಳೇ ಕಣ್ವ ಋಷಿಗಳ ಆಶ್ರಮದಲ್ಲಿ ಬೆಳೆದ ಹುಡುಗಿ ಶಕುಂತಲ. ಕೊನೆಯದಾಗಿ ರಂಬೆಗೆ ಶಾಪವನ್ನಿಟ್ಟು ಹಿಮಾಲಯದ ತುದಿಗೆ ಹೋಗಿ ಇನ್ನೂ 1000 ವರ್ಷ ತಪಸ್ಸಿಗೆ ಇಳಿದರು. ಹಾಗೆ ದಿನೇ ದಿನೇ ಅತಿ ಕಡಿಮೆ ಆಹಾರ ಸೇವನೆಗೆ ಬಂದರು. ತದಾದ ನಂತರ ಅವರ ಉಸಿರಾಟವು ಕಡಿಮೆಯಾಯಿತು. ನೋಡಿದ್ರಲ್ಲ, ನೀವು ಎಂದಿಗೂ ತಿಳಿಯದ ಒಂದು ಮಾಹಿತಿ. ವಿಶ್ವಾಮಿತ್ರ ಗುರು ವಿಶ್ವಾಮಿತ್ರರ ಬಗ್ಗೆ ತಿಳ್ಕೊಂಡ್ರಿ. ಇವಾಗ ಇನ್ನಷ್ಟು ಮತ್ತಷ್ಟು ಮಾಹಿತಿಗಳಿಗೋಸ್ಕರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.